ಕ್ಯಾಮರಾ ನಿಧಾನವಾಗಿ ಕಾಡಿನೊಳಗೆ ಸೇರೋದ್ರಂತೆ ಒಂದು ಮಂಜು ತೇಲುತ್ತದೆ. ಎಲ್ಲೆಡೆ ಎಲೆಗಳು ಒಣಗಿ ಬಿದ್ದಿವೆ. ಹಕ್ಕಿಗಳು ಕೂಡ ಅಲ್ಲಿ ಕೂಗೋದನ್ನ ಬಿಟ್ಟಿವೆ. ಅದೇ ಮಂಜಿನೊಳಗೆ ಒಂದು ಪಕ್ಕ ಹಾಳಾದ ಹಳೆಯ ಮನೆ. ಕಂಬಗಳೆಲ್ಲ ಕುಸಿದು ಹಾಗೆ ಇದೆ. ಬಾಗಿಲು ಗಾಳಿಯಲ್ಲಿ ಚಿರುಚಿರ ಅಂತ ಚಿರುಚುವ ಹಾಗೆ ಇದೆ. ಈ ಮನೆ ಮಾನವನ ಮನೆಯಲ್ಲ. ಇಲ್ಲಿ ಒಂದು ಕಾಲದಲ್ಲಿ ನಡೆದದ್ದು ಪಾಪ, ರಕ್ತ, ಬಲಿ, ಕಿರುಚಾಟ, ಶಪಥ. ಶಪಿಸಿದ ಮನೆ ಆತ್ಮಗಳು ಇಂದಿಗೂ ಈ ಮನೆ ಬಿಟ್ಟು ಹೋಗಿಲ್ಲ. ಈಗ ಕತೆ ನಮ್ಮ ಕಾಲಕ್ಕೆ ಬರುತ್ತದೆ. ಒಂದು ಕಾರು ಈ ಕಾಡಿನೊಳಗೆ ಬರುತ್ತಾ ನಿಂತಿತ್ತು. ಅದರೊಳಗೆ ಹುಡುಗಿ ಮಿಯಾ ಡ್ರಗ್ ಅನ್ನೋ ವ್ಯಸನದಿಂದ ತಪ್ಪಿಸಿಕೊಳ್ಳಲು ಬಂದಿದ್ದಾಳೆ. ಅವಳ ಜೊತೆ ಬಂದವರು ಅವಳ ಅಣ್ಣ ದಾವಿಡ್, ಸ್ನೇಹಿತೆ ಒಲಿವಿಯಾ, ಸ್ನೇಹಿತ ಏರಿಕ್, ಮತ್ತೊಬ್ಬಳು ನಟಲಿ. ಇವರೆಲ್ಲರೂ ಮಿಯಾನ ಈ ಕಾಡಿನ ಮನೆಯಲ್ಲಿ ವ್ಯಸನದಿಂದ ದೂರ ಮಾಡೋಕೆ ತಂದಿದ್ದಾರೆ. ಆದ್ರೆ ಮಿಯಾ ಕಾರಿನಲ್ಲಿ ಇಳಿದ ಜೊತೆಗೆ ಹೇಳ್ತಾಳೆ, ಈ ಜಾಗ ಸರಿಯಿಲ್ಲ, ಇಲ್ಲಿ ಕೆಲವು ಅಪಶಕುನಗಳು ಇದೆ, ನನ್ನನ್ನು ಇಲ್ಲಿ ಬಿಡಬೇಡಿ ಅಂತ ಹೇಳುತ್ತಾರೆ. ಆದ್ರೆ ಯಾರು ನಂಬಲ್ಲ. ಎಲ್ಲರೂ ಅನ್ನೋದು ವಿಟ್ರವಲ್ ಸಿಂಪ್ಟಮ್ಸ್. ಒಳಗೆ ಹೋದೊಡನೆ ಎಲ್ಲರಿಗೂ ನಡುಕ. ಗೋಡೆಗೆ ಒಣ ರಕ್ತದ ಕಲೆಗಳು, ನೆಲದಲ್ಲಿ ಒಣ ಬೂದಿ, ಒಂದು ತಟ್ಟೆ ಅಡ್ಡಾಗಿ ಬಿದ್ದ ಹಾಗೆ. ಮನೆಯೊಳಗೆ ಒಂದು ವಿಚಿತ್ರ ಆಳಾದ ವಾಸನೆ, ಕೇಳೋಕೆ ಆಗದಷ್ಟು ಗಾಢ ಮೌನ. ಯಾರೋ ಮನೆಯೊಳಗೆ ಕುಳಿತು ನೋಡ್ತಿರುವ ಹಾಗೆ ಭಾವ. ದಾವಿಡ್ ಸುತ್ತ ನೋಡ್ತಾ, ಇದು ಹಳೆಯ ಮನೆ, ಯಾರೋ ಬಿಟ್ಟು ಹೋಗಿರಬಹುದು ಅಂತ ಮಾತಾಡ್ತಾನೆ. ಆದ್ರೆ ಈ ಮನೆ ಯಾರು ಬಿಟ್ಟು ಹೋದದ್ದು ಅಲ್ಲ. ಇಲ್ಲಿ ಯಾರು ಹೊರಗೆ ಹೋಗೋದು ಬಿಡೋದೂ ಇಲ್ಲ. ಮಳೆ ಗಟ್ಟಿಯಾಗಿ ಸುರಿಯೋದ್ರಲ್ಲೇ ಏರಿಕ್ ಮನೆಯ ಹಿಂಭಾಗ ನೋಡ್ತಾನೆ. ಅಲ್ಲಿ ಒಂದು ನೆಲದಡಿ ಕೊಠಡಿ ಇರುತ್ತದೆ. ಬಾಗಿಲಿನ ಮೇಲೆ ಕೆಂಪು ಬಣ್ಣದಲ್ಲಿ ಅನಿಷ್ಟ ಗುರುತುಗಳು ಇರುತ್ತದೆ. ಏರಿಕ್ ಕುತೂಹಲದಿಂದ ದೀಪ ಹಿಡಿದು ಒಳಕ್ಕೆ ಇಳಿಯುತ್ತಾನೆ. ಕೆಳಗೆ ಒಣ ರಕ್ತ, ಕಬ್ಬಿಣದ ಸರಪಳಿ, ಸುತ್ತ ಮರದ ತುಂಡುಗಳು, ಯಾವುದೋ ಜಾಗದಲ್ಲಿ ಮಾನವನ ಕೂದಲು. ಇದಕ್ಕೆ ಮಧ್ಯದಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಸಿಕ್ಕೋದು ಒಂದು ದಪ್ಪ ಪುಸ್ತಕ. ಪುಸ್ತಕದ ಮುಖ ಚರ್ಮದಂತೆ, ಚರ್ಮವೇ ಸಿಕ್ಕಿದಂತೆ ಇರುತ್ತದೆ. ಏರಿಕ್ ಪ್ಲಾಸ್ಟಿಕ್ ಅರಿದು ಪುಸ್ತಕ ತೆಗೆದುಕೊಳ್ತಾನೆ. ಮತ್ತೆ ಮೇಲಕ್ಕೆ ಬರುತ್ತಾನೆ. ಏರಿಕ್ ಪುಸ್ತಕ ತೆರೆದು ನೋಡುವಾಗ ಪುಟಗಳ ರಕ್ತದ ಬಣ್ಣ, ಪ್ರತಿ ಪುಟದಲ್ಲಿ ಬಲಿ, ಪಿಶಾಚಿ, ನೆಲದಡಿ ಇರುವ ತನ್ನ ಜೀವ ಬಿಟ್ಟವರು, ದೇಹಕ್ಕೆ ದೆವ್ವ ಸೇರೋವರ ವಿಧಾನ, ಯಾವುದೋ ಕತ್ತಲಿನ ಜೀವಿಗಳ ರೇಖಾಚಿತ್ರ, ಪುಟದ ಮೇಲೆ ಬರೆದಿರುವ ಎಚ್ಚರಿಕೆ, ಓದಬೇಡ, ಮಾತಾಡಬೇಡ, ಈ ಪದಗಳು ಕತ್ತಲಲ್ಲೂ ಜಾಗೃತ ಮಾಡುತ್ತವೆ ಅಂತ. ಆದ್ರೆ ಮನುಷ್ಯನಿಗೆ ಕುತೂಹಲ ಅನ್ನೋದು ಕತ್ತಲೆಗಿಂತ ದೊಡ್ಡದು. ಏರಿಕಿ ಎಚ್ಚರಿಕೆ ಕಡೆಗಣಿಸಿ ಪುಟದ ಮೇಲೆ ಬರೆದಿರುವ ಮಂತ್ರಗಳನ್ನ ನಿಧಾನವಾಗಿ ಜೋರಾಗಿ ಓದುತ್ತಾನೆ. ಮಂತ್ರಗಳು ಹೊರ ಬಂದೊಡನೆ ಕಾಡಿನ ಗಾಳಿ ನಿಂತು ಹೋಗುತ್ತವೆ. ಮಂಜು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಮನೆಯ ಹೊರಗಡೆ ಯಾರೋ ಓಡೋ ಶಬ್ದ ಬರುತ್ತದೆ. ಆ ರೂಪ ಮಂಜಿನಲ್ಲಿ ಅರಿದು ಮಿಯಾ ಕಡೆ ಬರುತ್ತದೆ. ಮಿಯಾ ಕಾಡಿನೊಳಗೆ ಹೋಗಿದ್ದಳು. ಬೇಡದೆ ಅವಳನ್ನು ಹುಡುಕೋಕೆ ದಾವಿ ಕೂಡ ಮಾಡಿದಳು. ನೇತ್ರಕ್ಕೆ ಇಲ್ಲಾದರೂ ಒಂದೇ ಒಂದು ಕಪ್ಪು ನೆರಳು ಅವಳತ್ತ ಬಂದ ಹಾಗೆ ಅನಿಸುತ್ತದೆ. ಆ ನೆರಳು ಮಿಯಾ ದೇಹವನ್ನ ಜಿಗಿದ ಕ್ಷಣ ಮಿಯಾ ಜೀವನ ಕೊನೆಗೊಂಡು ಅದರೊಳಗೆ ದೇವರು ಇಲ್ಲ, ಮಾನವನೂ ಅಲ್ಲ, ಒಂದು ಭಯಂಕರ ಶಕ್ತಿ ಪ್ರವೇಶಿಸುತ್ತದೆ. ಮಿಯಾ ಮನೆಗೆ ಹಿಂದಿರುಗುತ್ತಾಳೆ. ಅವಳ ಕಣ್ಣು ಬಿಳಿ, ಬಾಯಿ ಒಣಗಿದ ಕೆಂಪು, ಮುಖದ ಮೇಲೆ ಮನುಷ್ಯನ ಭಾವ ಅಲ್ಲ. ಸ್ನೇಹಿತರಿಗೆ ನಗುತ್ತಾ ಹೇಳುತ್ತಾಳೆ, ನೀವೆಲ್ಲ ಇಂದು ರಾತ್ರಿ ಸತ್ತು ಹೋಗ್ತೀರಾ ಅಂತ. ಇದು ಹಿಂತೆಗೆದುಕೊಳ್ಳುವುದು ಆಗಿರಲಿಲ್ಲ, ಇದು ಪೊಸೆಷನ್ ಆಗಿತ್ತು. ಎಲ್ಲರೂ ಮಿಯಾ ಕಂಡೀಷನ್ ಕೆಟ್ಟಿದೆ ಅಂತ ನೋ ಮೋರ್ ಸಮಯ ವೇಸ್ಟ್ ಮಾಡದೆ ಹೊರಗೆ ಹೋಗೋಕೆ ಹೊರಟಾಗ ಕಾಡಿನ ರಸ್ತೆ ಪ್ರವಾಹ ಆಗುತ್ತದೆ. ನೀರಿನ ಹೊಳೆ ತಡೆಯೇ ಇಲ್ಲ. ಮಂಜಿನಿಂದ ರಸ್ತೆ ಕಣ್ಣಿಗೆ ಕಾಣೋದೇ ಇಲ್ಲ. ಮನೆಯಿಂದ ಹೊರ ಹೋಗೋದ್ರ ದಾರಿ ಪ್ರಕೃತಿ ತಾನೇ ಅಡ್ಡಾಕಿದಂತೆ ಇರುತ್ತದೆ. ಅವರ ಬದುಕು ಈ ಮನೆಯೊಳಗೆ ಸಿಕ್ಕಿಬಿಟ್ಟಿತು. ರಾತ್ರಿ ಇನ್ನೂ ಉರಿದಂತೆ ಒಲಿವಿಯಾ ಬಾತ್ರೂಮ್ಗೆ ಹೋಗಿ ಕನ್ನಡಿಯನ್ನ ನೋಡುತ್ತಾಳೆ. ಆದ್ರೆ ಕನ್ನಡಿಯಲ್ಲಿ ಕಾಣೋ ಮುಖ ಅವಳದ್ದು ಅಲ್ಲ. ಒಂದು ಕಪ್ಪಾದ, ಅಂತ್ಯವಿಲ್ಲದ, ಹಲ್ಲುಗಳೊಳಗೆ ನಗುತ್ತಿರುವ ಭೂತದ ರೂಪ ಕಾಣುತ್ತದೆ. ಒಲಿವಿಯಾ ಜೋರಾಗಿ ಕೂಗುತ್ತಾಳೆ. ಕನ್ನಡಿಯನ್ನೇ ಒಡೆದು ಕೈ ಕತ್ತರಿಸಿಕೊಂಡು ಪಿಶಾಚಿಯಂತೆ ನಗುತ್ತಾ ಬಾಗಿಲು ಒಡೆದು ಹೊರಬರುತ್ತಾಳೆ. ಅವಳ ಕಣ್ಣುಗಳು ಅವಳ ಕೈಗಳಲ್ಲಿ ಚುರುಕು. ಮನುಷ್ಯ ಅಲ್ಲ, ದೆವ್ವದ ಮೊದಲ ಬಲಿಯಾಗಿತ್ತು. ಏರಿಕ್ ಮೇಲೆ ಕತ್ತಿ ಹಿಡಿದು ಹಾರಿ ಕಚ್ಚುತ್ತಾಳೆ. ಏರಿಕ್ ಭಯದಿಂದ ಕಡಿಯುತ್ತಾ ಕೊನೆಯಲ್ಲಿ ಅವಳನ್ನ ಸೆರೆ ಹಿಡಿಯುತ್ತಾನೆ. ಒಲಿವಿಯಾ ನಿಂತು ಬೀಳುತ್ತಾಳೆ. ಆದರೆ ಮನೆ ಇನ್ನೂ ತೃಪ್ತ ಆಗಿಲ್ಲ. ನಟಲಿ ಮಿಯಾ ಬಳಿ ಹೋಗಿ, ನೀನು ಬದಲಾಗಿ ಬಿಡ್ತಿದ್ಯಾ,
ನೀನು ಯಾರು ಮಿಯಾ ಎಂದು ಕೇಳಲು ಪ್ರಯತ್ನಿಸುತ್ತಾಳೆ. ಅದೇ ಕ್ಷಣ ಮನುಷ್ಯನಲ್ಲದ ಶಕ್ತಿಯಿಂದ ನೆರವೆ ನಟಲಿ ಮೇಲೆ ಆರಿ ಒಳಗಿನಿಂದಲೇ ಅವಳ ಮನಸ್ಸನ್ನ ಟ್ವಿಸ್ಟೆಡ್ ಮಾಡ್ತಾಳೆ. ನಟಲಿಯ ದೇಹ ಡೆಮಾನ್ ಹಿಡಿದು ಸುಟ್ಟು ನೋವು ಸಹಿಸಲಾಗದ ಮಟ್ಟಿಗೆ ಹಿಂಸೆ ಮಾಡಿ ಲಟನಿ ತನ್ನ ಕೈಯನ್ನೇ ಕಡಿಯುತ್ತಾಳೆ. ದೆವ್ವ ಅವಳೊಡನೆ ಹರಡದಂತೆ ಆ ದೃಶ್ಯ ನೋಡ್ತಾ ದಾವಿಡ್ ಕೂಡ ಸಂಪೂರ್ಣ ಬೆಚ್ಚಿ ಹೋಗಿರ್ತಾನೆ. ಮಿಯಾ ವಿಟ್ರಾವಲ್ ಅಲ್ಲ, ಮಿಯಾ ಮನುಷ್ಯನೂ ಅಲ್ಲ. ಮಿಯಾ ದೇಹದೊಳಗೆ ಅವಳ ಹೆಸರಿಲ್ಲದ ಕಾಲದಾಚೆ ಇದ್ದ ಶಾಪವನ್ನು ಮೀರಿದ ಬಲಿಯನ್ನೇ ಬೇಕು ಎನ್ನುವ ಪಿಶಾಚಿ ಇದ್ದದ್ದು ಅವನಿಗೆ ಅರಿವಾಗುತ್ತದೆ. ದಾವಿದ್ ಮಿಯಾಗೆ ಚೈನ್ ಹಾಕುತ್ತಾನೆ. ಮಿಯಾ ಡೆಮನ್ ವಾಯ್ಸ್ ನಲ್ಲಿ ನಗುತ್ತಾ, ನಿನ್ನ ತಂಗಿ ನಾನು ಅಲ್ಲ, ಅವಳು ಒಳಗಿದ್ದವಳು, ಈಗ ನಾನು ಅಂತ ಹೇಳುತ್ತಾಳೆ. ದಾವಿಡ್ ಪುಸ್ತಕ ಓದುತ್ತಾನೆ. ಮಿಯಾನ ಉಳಿಸೋಕೆ 3 ಮಾರ್ಗಗಳು ಮಾತ್ರ ಇರುತ್ತದೆ. ಬಾಲಿ ನೀಡು ಸುಡುವುದು, ಜೀವಂತವಾಗಿ ಹೂಳುವುದು, ವಿದ್ಯುತ್ ಶಾಕ್ ಕೊಡುವುದು. ಇದರಲ್ಲಿ ಒಂದಾದರೂ ಸರಿಯಾಗಿ ಮಾಡಿದ್ರೆ ಪಿಶಾಚಿ ದೇಹ ಸುಟ್ಟು ಹೋಗುತ್ತದೆ. ಆದ್ರೆ ಮಿಯಾ ಕಿರುಚಾಟ, ಅವಳ ನೋವು ಅಣ್ಣನ ಹೃದಯದ ಮೇಲೆ ಒಡೆಯಲು ಶುರುವಾಗುತ್ತದೆ. ದಾವಿದ್ ಮಿಯಾನನ್ನ ಚೈನ್ ಬಿಟ್ಟು ಹೊರಗಿನ ಮಣ್ಣಿನ ಕಡೆ ಕರೆದುಕೊಂಡು ಹೋಗುತ್ತಾನೆ. ಮಿಯಾ ಕಿರುಚುತ್ತಾ, ನಾನು ನಿನ್ನ ತಂಗಿಯಲ್ಲ, ನನ್ನ ಕೈ ಬಿಟ್ಟು ಬಿಡು, ನಾನು ನಿನ್ನನ್ನು ಕೊಲ್ಲುತ್ತೇನೆ ಅಂತ ಕಿರುಚುತ್ತಾಳೆ. ದಾವಿಡ್ ಕಣ್ಣೀರು ಒರೆಸಿಕೊಂಡು ಮಿಯಾನನ್ನ ಜೀವಂತವಾಗಿ ಮಣ್ಣಿನಲ್ಲಿ ಹೂಳುತ್ತಾನೆ. ಮಿಯಾ ಕಿರುಚುವುದು ಮಣ್ಣು ಮೇಲೆ ಬಿದ್ದು ಶಾಂತವಾಗುತ್ತಾ ಹೋಗುತ್ತದೆ. ಕೊನೆಗೆ ಅವಳ ಹಾರ್ಟ್ ಬೀಟ್ ನಿಂತು ಹೋಗುತ್ತದೆ. ಮಿಯಾ ಸತ್ತಳು. ಅವಳು ಒಳಗಿದ್ದ ಪಿಶಾಚಿ ದೇಹ ಬಿಟ್ಟು ಹೊರಬರುತ್ತದೆ. ದಾವಿಡ್ ಮಣ್ಣನ್ನು ತೆಗೆಯುತ್ತಾನೆ. ಮಿಯಾ ದೇಹವನ್ನ ಮೇಲಕ್ಕೆ ಎತ್ತಿ ವಿದ್ಯುತ್ ಶಾಕ್ ಕೊಡುತ್ತಾನೆ. ಒಂದು ಕ್ಷಣ ಮೌನ, ಮತ್ತೆ ನಿಂತು ಹೋಗುವಷ್ಟು ಮೌನ, ಮಳೆ ನಿಂತು ಹೋಗುವಷ್ಟು ಮೌನ. ಅದೇ ಕ್ಷಣ ಮಿಯಾ ಉಸಿರುಗಟ್ಟಿರುತ್ತಾಳೆ. ಅವಳು ನಿಧಾನವಾಗಿ ಕಣ್ಣು ತೆರೆದುಕೊಳ್ಳುತ್ತಾಳೆ. ಮಿಯಾ ಮತ್ತೆ ಬದುಕಿದ್ದಾಳೆ, ಮಾನವಿಯಾಗಿ. ಪಿಶಾಚಿ ಹೊರಬಿತ್ತು. ಆದ್ರೆ ಕತೆ ಇನ್ನೂ ಮುಗಿದಿಲ್ಲ. ಪುಸ್ತಕದ ವಿಧಿ ಪೂರ್ಣವಾಗಿದ್ದರಿಂದ ನೆಲದೊಳಗಿದ್ದ ಪಿಶಾಚಿ ನಿಜ ರೂಪ, ನಿಜ ಆಕ್ರೋಶ, ನಿಜ ಬೇಡಿಕೆ ಎಲ್ಲದರೊಂದಿಗೆ ಕಪ್ಪು ನೆಲ ಒಡೆದು ಹೊರಬರುತ್ತದೆ. ಮಂಜು ಕೆಂಪು ಆಗುತ್ತದೆ, ಮಳೆ ರಕ್ತವಾಗುತ್ತದೆ. ಒಂದು ದೊಡ್ಡ ದೇಹ, 4 ಕೈಗಳು, ಒರಸಲು ಹಲ್ಲು, ಕೋಡಿ ಕಣ್ಣು. ಇದು ಅಭದ್ರ ಶಕ್ತಿ, ದರಿದ್ರರ ಆತ್ಮ ತಿನ್ನುವ ರಾಕ್ಷಸಿ. ದಾವಿದ್ ಮಿಯಾನ ಉಳಿಸಲು ತನ್ನನ್ನೇ ಬಲಿ ಕೊಡ್ತಾನೆ. ಮನೆಯಲ್ಲಿ ಉಳಿದಿರುವ ಪೆಟ್ರೋಲ್ ಸ್ಪಿಲ್ ಮಾಡಿ ಬೆಂಕಿ ಹಚ್ಚುತ್ತಾನೆ. ಪಿಶಾಚಿ ಅವನ ಕಡೆ ಓಡುತ್ತೆ. ಅವನು ಬೆಂಕಿ ಒಳಗೆ ಸಿಕ್ಕಿ ಬೀಳುತ್ತಾನೆ. ಮಿಯಾ ಕಣ್ಣೀರಿನಿಂದ ದಾವಿದ್ನ ನೋಡ್ತಾ ಅವಳು ಮಾತ್ರ ಹೊರಗೆ ಸುರುಳಿ ಬಿಡ್ತಾಳೆ. ಮನೆ ಸಂಪೂರ್ಣವಾಗಿ ಬೆಂಕಿಯಲ್ಲಿ ನಾಶವಾಗುತ್ತದೆ. ಈಗ ಮಿಯಾ ಮಾತ್ರ ಜೀವಂತ. ಕಾಡಿನ ಮಧ್ಯ ಒಂಟಿಯಾಗಿದ್ದಾಳೆ. ರಕ್ತ ಮಳೆ ಇನ್ನೂ ಬೀಳ್ತಿದೆ. ಆದರೆ ಕೆಳನೆಲದ ಡಿಮಾನ್ ಇನ್ನೂ ಸತ್ತಿಲ್ಲ. ಇದು ಮಿಯಾ ಕಡೆ ನುಗ್ಗುತ್ತಾ ಬರುತ್ತದೆ. ಮಿಯಾ ನೆಲದ ಮೇಲೆ ಬಿದ್ದಿದ್ದ ಚೈನ್ ಸಹ ಎತ್ತಿಕೊಳ್ಳುತ್ತಾಳೆ. ದೆವ್ವ ಮಿಯಾಳ ಮೇಲೆ ಆರ್ತದೆ. ಮಿಯಾ ಚೈನ್ ನಿಂದ ಅವಳಿಗೆ ದೆವ್ವಗೆ ಹೊಡೆಯುತ್ತಾಳೆ. ಕತ್ತಿ ಗದ್ದಲ, ಡಡಕ್ಕಂತ ರಕ್ತ ಮಳೆ ಚೌಕಕ್ಕೆ ಸಿಡಿಯುತ್ತದೆ. ಮಿಯಾ ಡೆಮಾನ್ ಅನ್ನು ನೆಲಕ್ಕೆ ತಳ್ಳಿ ಮತ್ತೆ 1 ಸೆಕೆಂಡ್ ಚಾನ್ಸ್ ಕೊಡದೆ 2 ಭಾಗಗಳಷ್ಟು ಕತ್ತರಿಸುತ್ತಾಳೆ. ರಕ್ತ, ಮಳೆ, ಕತ್ತಲೆ. ರಾಕ್ಷಸಿ ಕಿರುಚುತ್ತಾ ಮಣ್ಣಿನೊಳಗೆ ಕರಗಿ ಸಾಯುತ್ತಾಳೆ. ರಕ್ತ ಮಳೆ ನಿಂತು ಹೋಗುತ್ತದೆ. ಮಂಜು ಬೆಳ್ಳಿ ಬಣ್ಣಕ್ಕೆ ತಿರುಗುತ್ತದೆ. ಕಾಡು ಮತ್ತೆ ಮೌನವಾಗುತ್ತದೆ. ಮಿಯಾ ಗಾಯಗಳಿಂದ ತುಂಬಿ ಆದರೆ ಬದುಕುಳಿದು ನಿಧಾನವಾಗಿ ರಸ್ತೆ ಕಡೆ ಹೋಗುತ್ತಾಳೆ. ಮನೆ ಸುಟ್ಟು ಹೋಗಿದೆ. ಬಹುತೇಕವೆಲ್ಲ ನಾಶವಾಗಿದೆ. ಆದ್ರೆ ಬೇಸ್ಮೆಂಟ್ ನಲ್ಲಿ ಆ ಪುಸ್ತಕ ಮಾತ್ರ ಸುಡಲೇ ಇಲ್ಲ, ಕರಗೋದೂ ಇಲ್ಲ. ಕ್ಯಾಮ್ರಾ ಸ್ಲೋಲಿ ಪುಸ್ತಕದತ್ತ ಹೋದಾಗ ಪುಟಗಳು ಸ್ವಯಂವಾಗಿಯೇ ತೆರೆದುಕೊಳ್ಳುತ್ತದೆ. ಪುಟ ತಿರುಗುವ ಶಬ್ದಗಳೊಂದಿಗೆ ಒಂದು ಗದ್ದಲ. ನಾವು ಮತ್ತೆ ಬರುತ್ತೇವೆ ಅಂತ. ನಮಸ್ಕಾರ.